ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ ಸಜ್ಜಲಶ್ರೀ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ತರಕಾರಿ ರೈಸ್ ಮಾಡಿದ್ದೀವಿ ನೋಡಿ. ಈ ಥರ ಎಲ್ಲ ತರಕಾರಿ ಅನ್ನದಲ್ಲಿ ಎಲ್ಲ ಬೆಂದು ಚೆನ್ನಾಗಿ ಬಂದಿದೆ. ಇದನ್ನು ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ ಸಜ್ಜಲಶ್ರೀ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಸೋಯಾ ಚಂಕ್ಸ್ ಮತ್ತು ತರಕಾರಿ ರೈಸ್ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿದ್ದಾವೆ ನೋಡಿ. ಒಂದು ಬಟ್ಲು ಕ್ಯಾರೆಟು, ಬೀನ್ಸು, ಸಣ್ಣದಾಗಿ ಹೆಚ್ಕೊಂಡಿರೋ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಸೌತೆಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಸಣ್ಣಗೆ ಹೆಚ್ಕೊಂಡಿದ್ದೀವಿ. ಒಂದೆರಡು ಟೊಮಾಟೊ, ಒಂದು ಈರುಳ್ಳಿ, ಸಣ್ಣದೊಂದು ಬೀಟ್ರೂಟು, ಹಾಗೆ ಬಿಸಿನೀರಿನಲ್ಲಿ ನೆನೆಸ್ಬಿಟ್ಟು ತೊಳೆದಿಟ್ಕೊಂಡಿದ್ದೀವಿ ಸೋಯಾ ಚಂಕ್ಸ್. ಈಗ ಮಾಡೋಣ. ನೋಡಿ, ಈ ಥರ ತರಕಾರಿ ರೈಸ್ ಮಾಡೋಕ್ಕೆ ಮೊದಲು ತರಕಾರಿನ ಬೇರೆ ಒಂದು ಪಾತ್ರೆಯಲ್ಲಿ ತರಕಾರಿನೆಲ್ಲ ಬೇಯಿಸ್ಕೋಬೇಕು. ನೋಡಿ, ಈ ಥರ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀವಿ 2 ಸ್ಪೂನು. ಎಣ್ಣೆ ಕಾಯ್ತಿದ್ದಂಗೆ ಇದಕ್ಕೆ ಸಾಸಿವೆ ಹಾಕ್ಕೋಬೇಕು. ನೋಡಿ, ಅನ್ನ ಬೇರೆ ಮಾಡಬೇಕು. ಈ ಥರ ಮಸಾಲ ಮಾಡ್ಕೊಂಡು ಅನ್ನಕ್ಕೆ ಸೇರಿಸ್ಬೇಕು. ತರಕಾರಿಗೆ ಅಕ್ಕಿ ಹಾಕಿದರೆ ತರಕಾರಿದು ರುಚಿ ಸ್ವಲ್ಪ ಕಡಿಮೆ ಆಗುತ್ತೆ. ಕುದಿಯೋ ಅನ್ನಕ್ಕೆ ಈ ಥರ ತರಕಾರಿ ಮಸಾಲ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಂಡ್ರೆ ತರಕಾರಿ ಜಾಸ್ತಿ ಬೇಯೋದಿಲ್ಲ. ಹಾಗಾಗಿ ತರಕಾರಿದು ರುಚಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಸಾಸಿವೆ ಸಿಡ್ತಾ ಇದ್ದಂಗೆ ಇದಕ್ಕೆ ಹೆಚ್ಚಿರೋದು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕ್ತಾಯಿದ್ದೀವಿ. ಹಾಗೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿದ್ದಾವೆ. ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೋಬೇಕು. ಚೆನ್ನಾಗಿ ಇದನ್ನು ಬಾಡ್ಕೋಬೇಕು. ನಾವು ಇದಕ್ಕೆ ಬೀನ್ಸ್ ಹಾಕ್ಕೊತಾ ಇದ್ದೀವಿ. ಬೀನ್ಸ್ ಹಾಕಿದ ನಂತರ ಇದಕ್ಕೀಗ ಕ್ಯಾರೆಟ್ ಹಾಕ್ತಾಯಿದ್ದೀವಿ. ಕ್ಯಾರೆಟ್ ಈ ಥರ ತಳಕ್ಕೆ ಕಟ್ ಮಾಡ್ಕೋಬೇಕು. ಕ್ಯಾರೆಟ್ ಉಳ್ತಾ ಇದೆ. ಇದಕ್ಕೆ ಸೌತೆಕಾಯಿ ಹಾಕ್ತಾಯಿದ್ದೀವಿ. ಸೌತೆಕಾಯಿ ಮತ್ತು ಬೀಟ್ರೂಟ್ ಹಾಕ್ತಾಯಿದ್ದೀವಿ. ತರಕಾರಿ ಎಲ್ಲ ಫ್ರೈ ಹಾಕ್ತಾಯಿದ್ದೀವಿ. ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀವಿ. ನೋಡಿ, ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀವಿ. ಎಲ್ಲನೂ ಎಣ್ಣೆ ಚೆನ್ನಾಗಿ ಬಾಚ್ಕೋಬೇಕು. ಎಲ್ಲ ಚೆನ್ನಾಗಿ ಬೆಂತಾ ಇರಬೇಕು. ಇವಾಗ ನೋಡಿ, ಇದಕ್ಕೆ ಹೆಚ್ಚಿರೋ ಟೊಮಾಟೊ 2 ಟೊಮಾಟೊ ಹೆಚ್ಚಿದ್ದೀವಿ. ನೋಡಿ, ಈ ಥರ ತರಕಾರಿ ಬೇಯ್ತಾ ಇದೆ. ಈಗ ಇದಕ್ಕೆ ನಾವು ಸೋಯಾ ಚಂಕ್ಸ್ ಹಾಕ್ಕೊತಾ ಇದ್ದೀವಿ. ಬೇಯಿಸಿ ತರಕಾರಿ ಜೊತೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀವಿ. ಧನಿಯಾ ಹಾಕ್ತಿದ್ವಿ. 1 ಸ್ಪೂನು ಧನಿಯಾ ಪುಡಿ. ಇದು ಮಸಾಲೆ ಇದೆ. ಅರಿಶಿನ ಮಸಾಲ ತರಕಾರಿ ಜೊತೆಗೆ ಚೆನ್ನಾಗಿ ಕಲಿಸ್ಕೊಬೇಕು. ನೋಡಿ, ಈಗ ಇದಕ್ಕೆ ತರಕಾರಿಗೆ ಬೇಕಾಗಷ್ಟು ಉಪ್ಪು ಹಾಕೋಬೇಕು. ಸಣ್ಣ ಉಪ್ಪು. ತರಕಾರಿ ಜಾಸ್ತಿ ಬೀಟ್ರೂಟು, ಕ್ಯಾರೆಟು ಎಲ್ಲ ಸ್ವೀಟ್ ಇರುತ್ತಲ್ಲ, ಸೌತೆಕಾಯಿ, ಹಂಗಾಗಿ ಸ್ವಲ್ಪ ಉಪ್ಪು
ಜಾಸ್ತಿನೇ ಹಾಕ್ಕೋಬೇಕು. ನೋಡಿ ಹಾಕ್ಕೊಳ್ಳಿ ತರಕಾರಿಗೆ ನೀವು ಮಾಡುವ ತರಕಾರಿಗೆ ಎಷ್ಟು ಬೇಕಾಗುತ್ತೆ ಉಪ್ಪು ಆ ಥರ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಈ ಕಡೆ ಅದೇ ಅನ್ನ ಸಣ್ಣಾಗಿ ಕುದೀತಾ ಇದೆ, ಅರ್ಧ ಕುದ್ದೇ ಇದೆ ಅನ್ನ. ಅದಕ್ಕೆ ಅನ್ನಕ್ಕೆ ಸರಿಯಾದಷ್ಟು ಉಪ್ಪು ಹಾಕಿ ಕುದಿಯಲಿಟ್ಟಿದ್ದೀವಿ. ನೋಡಿ ಈ ಥರ ಇನ್ನೊಂದು ಪಾತ್ರೆಯಲ್ಲಿ ನಾವು ಅನ್ನಕ್ಕೆ ರೆಡಿ ಇಟ್ಕೊಂಡಿದ್ದೀವಿ. ಅಲ್ಲಿ ಅನ್ನ ಕುದೀತಾ ಇದೆ. ಇನ್ನೇನು ತರಕಾರಿ ಇದು ಉಗಿಯಲ್ಲೇ ಮಸಾಲ ತರಕಾರಿ ಮಾಡ್ಕೊಂಡಿವಲ್ಲ ಇದಕ್ಕೆ ಹಾಕಬೇಕು. ಹಂಗಾದರೆ ತರಕಾರಿದು ಟೇಸ್ಟು ಚೆನ್ನಾಗಿ ಬರುತ್ತೆ. ಫಸ್ಟಿಗೆ ತರಕಾರಿಯಲ್ಲಿ ಹಾಕಿ ರೈಸ್ ಮಾಡಿದರೆ ಸ್ವಲ್ಪ ತರಕಾರಿದು ಟೇಸ್ಟ್ ಕಡಿಮೆ ಆಗುತ್ತೆ. ನೋಡಿ ಈ ಥರ ಮಸಾಲಾನ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ನೋಡಿ ಈ ಥರ ಕುದಿಯುತ್ತಿರೋ ಅನ್ನಕ್ಕೆ ಇದು ಮಾಡಿ ಇಟ್ಕೊಂಡಿವಲ್ಲ ತರಕಾರಿ ಮಸಾಲ ಎಲ್ಲ ಹಾಕಬೇಕು. ಇನ್ನು 2 ನಿಮಿಷ ಅನ್ನ ಅಳ್ಳಿದರೆ ಸರಿಯಾಗುತ್ತೆ. ಟೊಮೊಟೊ ತರಕಾರಿ ರೈಸ್, ಟೊಮೊಟೊ ತರಕಾರಿ, ಸೋಯಾ ಚಂಕ್ಸು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನಕ್ಕೆ. ಗ್ಯಾಸ್ದಲ್ಲಿ ಕುದೀತಾ ಇದೆ ಅನ್ನ ಇನ್ನು. ನೋಡಿ ಈ ಥರ ಇದನ್ನು ಅನ್ನಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ತರಕಾರಿ ಮಸಾಲ ಮಾಡ್ಕೊಂಡಿವಲ್ಲ ತರಕಾರಿ ಮಸಾಲ ನೋಡಿ ಈ ಥರ ತರಕಾರಿ ಈ ಉಗಿಯಲ್ಲಿ ಬೇಯ್ಕೊಳ್ಳುತ್ತೆ, ಕುದಿಯುತ್ತೆ. ಸಾಕಿಷ್ಟೇ ಇದು. ನೋಡಿ 1-2 ನಿಮಿಷ ಇದನ್ನು ಒಂದು ಪ್ಲೇಟ್ ಮುಚ್ಚಿ ರೆಡಿ ಆಗುತ್ತೆ. ನೋಡಿ ಇವಾಗೆಲ್ಲ ಇದು ಅನ್ನ ತರಕಾರಿ ರೈಸ್ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ.